ಸಂಕ್ರಾಂತಿ ಸಂಭ್ರಮದ ಜನಪದ ಕಲೋತ್ಸವ ಭಕ್ತಿಪೂರ್ವಕವಾಗಿ ಈ ಒಂದು ಗ್ರಾಮ ದೇವತೆ ಪಟಲಮ್ಮ ತಾಯಿಯ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುರಾಜ್ ಹೊಸಕೋಟೆ ಸರ್ ಅವರು, ರಿಯಾಸ್ ಪಾಷಾರವರು, ರೂತ್ ಮೇಡಮ್ನವರು, ಅಂಬಿಕಾ ಮೇಡಮ್ನವರು, ಪ್ರತಿಯೊಬ್ಬರು ಸಹ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಈ ಗೀತೆ ನಂತರ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಹಾಗೂ ವಕೀಲರಾಗಿರ್ತಕ್ಕಂಥ ನಂಜಪ್ಪನವರು ಸಹ ಇವತ್ತು ಜನಪದ ಗೀತೆ ಅಂತರ ಇದಕ್ಕೆ ಗೀತೆ ಆದ ನಂತರ ಫೋನ್ ಮಾಡಿ ಸರ್ ರಾಮಂಜಿಗೆ ಮಾಡಲಾ ಕನ್ನಡ ಜನಪದ ಪರಿಷತ್ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಮಗಾನ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಸಂಕ್ರಾಂತಿ ಜನಪದ ಕಲೋತ್ಸವ ಕಾರ್ಯಕ್ರಮ ಸಂಕ್ರಾಂತಿ ಜನಪದ ಕಲೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ಈಗ ತಾನೇ ನಮ್ಮ ಡಾಕ್ಟರ್ ಜನಪದ ಬಾಲಾಜಿ ಸರ್ ಅವರು ಬಂದು ಹೋದರು. ನಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಪ್ರಿಯಾಂಕೃಷ್ಣ ಸರ್ ಅವರು ಬರಬೇಕಿತ್ತು. ಅವರು ಇವತ್ತು ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಪ್ರಚಾರದ ನಿಮಿತ್ತವಾಗಿ ಅವರು ಮಧ್ಯಾಹ್ನ ದಿಲ್ಲಿಗೆ ಹೊರಟರು. ಏನು ಕರ್ನಾಟಕದಲ್ಲಿ ನಮ್ಮ ವಿಧಾನ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರ ಸನ್ಮಾನ್ಯ ಶ್ರೀಪರವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವಂಥ ಮಾತುಗಳನ್ನ ಹೇಳಿದ್ದಾರೆ. ಅವರು ಇಲ್ಲೇ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಮಠದ ವತಿಯಿಂದ ಕುವೆಂಪು ಅವರ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಸನ್ನಿಧಾನದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮ ಮುಗಿದ ಕೂಡಲೇ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಅವರ ಒಂದು ಆಗಮನದ ನಿರೀಕ್ಷೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಈಗ ತಾನೇ ನಮ್ಮ ಖ್ಯಾತ ಜಾನಪದ ಗಾಯಕರಾದ ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈಗ ತಾನೇ ನಾವು ಜ್ಯೋತಿ ಬೆಳೆಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಅವರಿಗೆ ನಾನು ವಂದನೆಗಳನ್ನು ತಿಳಿಸಿಕೊಟ್ಟೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮೆಚ್ಚಿನ ಈ ಭಾಗದ ಜನಪ್ರಿಯ BBMP ಸದಸ್ಯರಾದ ಮಾಜಿ BBMP ಸದಸ್ಯ ರೂಪಾದೇವಿ ವಿಜಯಕುಮಾರ್ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಒಂದನೇ ಹೇಳ್ತಾ, ನಮ್ಮ ಕೇಂದ್ರ ಜಿಲ್ಲೆ ಬೆಂಗಳೂರು ನಗರ ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ ಡಾಕ್ಟರ್ ರಿಯಾಸ್ ಪಾಷಾ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಇವತ್ತು ತಾಯಿ ಪಟಾಲಮ್ಮನ ನೆರಳಿನಲ್ಲಿ ಅವಳ ಆಶ್ರಯದಲ್ಲಿ ಇವತ್ತು ಆತ್ಮೀಯರಾಗಿರ್ತಕ್ಕಂಥ ನರಸಿಂಹಮೂರ್ತಿಯವರ ಒಂದು ನರಸಿಂಹಮೂರ್ತಿ ಅವರ ಸಾರಥ್ಯದಲ್ಲಿ, ಕಾರಣ ಏನಂತಂದ್ರೆ ಗೋವಿಂದರಾಜನಗರ ಕ್ಷೇತ್ರದ ಜಾನಪದ ಪರಿಷತ್ತಿನ ಅಧ್ಯಕ್ಷರವರು ಅವರ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸದೇ ಇದ್ದರೆ ಅಪರಾಧ ಆದೀತು ಅಂತ. ಕಾರಣ ಏನಂತಂತಂದ್ರೆ, ಮೊದಲನೇದಾಗಿ ನರಸಿಂಹಮೂರ್ತಿಯವರು ಅವರ ನಡೆ ಹೆಂಗಪ್ಪ ಅಂತಂದರೆ, ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಬಸವಣ್ಣವ್ರು ಹೆಂಗೆ ಹೇಳಿದ್ರಲ್ಲ, ಹಾಗೆ ಎಲ್ಲರಿಗಿಂತ ಸಣ್ಣವರಾಗಿ ಪ್ರತಿಯೊಂದು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ
ಎಲ್ಲರ ಹೃದಯದಲ್ಲಿ ಅತಿ ದೊಡ್ಡವರಾಗಿ ಕಾಣ್ತಾರಲ್ಲ, ಅದು ನನಗೆ ಭಾಳ ಸಂತೋಷ ಆಗುತ್ತೆ. ಇವತ್ತು ಜನಪದ ಜಾತ್ರೆ ಇದು ಆರಂಭ, ಸಂಕ್ರಮಣ ಸೊಬಗು, ಸಂಕ್ರಮಣದ ಒಂದು ಸಂತೋಷ, ಈ ಜನಪದ ಒಂದು ಕಲೋತ್ಸವದಲ್ಲಿ ಕನ್ನಡದ ಭಾವಗೀತೆ ಮತ್ತು ನಾಡಗೀತೆಯ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ರವರು, ನಮ್ಮ ಜನಪದ ಪರಿಷತ್ನ ಜಿಲ್ಲಾಧ್ಯಕ್ಷರು ನಿಸಾರ್ ಅಹಮದ್ ಥರನೇ ಅವರು ಡಾಕ್ಟರ್ ರಿಯಾಜ್ ಪಾಷಾ ಸರ್ ಅವರು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾರೆ. ಕನ್ನಡ ಮತ್ತು ಇತಿಹಾಸದ ಒಂದು ಪ್ರಾಂಶುಪಾಲರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಲೂ ನಾವು ಅವರ ಭಾಷಣವನ್ನು ಕೇಳೋದೇ ಪುಣ್ಯ, ಆದರೆ ಸಮಯ ಕಡಿಮೆ ಇದೆ, ನಾವು ದೌರ್ಭಾಗ್ಯನೇ. ಆದ್ದರಿಂದ ಅದ್ಭುತವಾದಂತಹ ಒಂದು ಭಾಷಣವನ್ನು ಮಾಡ್ತಾ ನಮ್ಮ ಡಾಕ್ಟರ್ ರಿಯಾಜ್ ಸರ್ ಅವರು ಜನಪದ ಪರಿಷತ್ತಿನ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ. ದಯಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಈ ಒಂದು ಸಂಕ್ರಾಂತಿ ಜನಪದ ಕಲೋತ್ಸವ ಏನು ಕಾರ್ಯಕ್ರಮ ನಾವು ಕನ್ನಡ ಜಾನಪದ ಪರಿಷತ್ತಿನಿಂದ, ಅದರಲ್ಲೂ ನರಸಿಂಹಮೂರ್ತಿರವರ ಸಾರಥ್ಯದಲ್ಲಿ ಹಮ್ಮಿಕೊಂಡಿದ್ವಿ. ಬಹಳ ಯಶಸ್ಸನ್ನು ಕಂಡಿದೆ, ಅದ್ಭುತವಾಗಿ ಮೂಡಿಬಂದಿದೆ. ಇದು ನಗರ ಪ್ರದೇಶ ಅಂಥೇಳಿ ಕಾಣಿಸ್ಕೊಳ್ತಾ ಇಲ್ಲ. ಈ ವಾತಾವರಣ ನೋಡ್ತಾ ಇದ್ದರೆ ಹಳ್ಳಿಯ ವಾತಾವರಣನೇ ಇದೆ. ಯಾಕಂತಂದರೆ ಹಳ್ಳಿಗಾಡಿನಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಅರಳಿ ಮರದ ಕೆಳಗಡೆ ಆದರೂ ನಗರ ಪ್ರದೇಶ ಆಗಿರೋದ್ರಿಂದ ಆ ನಗರ ಪ್ರದೇಶದ ಒಳಗಡೆ ಈ ಗ್ರಾಮೀಣ ಸೊಗಡಿದೆಯಲ್ಲ, ಈ ಗ್ರಾಮೀಣ ಸೊಗಡು ಕಾಣಿಸ್ತಾ ಇರ್ತಕ್ಕಂಥದ್ದು ಭಾಳ ಖುಷಿಯನ್ನು ತಂದಿದೆ. ಯಾಕಂದರೆ ನಾವೆಲ್ಲ ಸಣ್ಣವರಾಗಿದ್ದಾಗ ನನ್ನೂರು ಹಾರೋಹಳ್ಳಿ, ಕನಕಪುರ ಹಾರೋಹಳ್ಳಿ, ಸಂಕ್ರಾಂತಿ ದಿನ ನಮ್ಮ ಮನೆಯ ಮುಂದೆ ಇಡೀ ಊರಿನ ಎತ್ತುಗಳು, ಹಸುಗಳು, ಎಮ್ಮೆಗಳು ಇವುಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡು ನಮ್ಮ ಮನೆಯ ಮುಂದೆನೇ ಸಾಕ್ತಾಯಿದ್ರು. ಹೊಂಡ ಹಾಯಿಸುವಂಥದ್ದು ನಡೀತಾ ಇತ್ತು. ಆಲದ ಮರದ ಕೆಳಗಡೆ ಜಾಗ ಇತ್ತು, ಅಲ್ಲಿ ಹೊಂಡ ಹಾಯಿಸ್ತಾಯಿದ್ರು. ಅದು ಕೊಂಡಿರೋ ರೀತಿಯಲ್ಲಿ ಇದೆ. ಆ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ನಮ್ಮ ಸಂಸ್ಕೃತಿ ಏನಿದೆ, ಮಠಮಾನ್ಯಗಳ ಸಂಸ್ಕೃತಿ, ಮಠಮಾನ್ಯ ಗದಗ ಜಿಲ್ಲೆಯ ಮುಂಡ್ರಿಗಿಯಲ್ಲಿ 5 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ. ಅಲ್ಲಿಗೆ 3 ಎಕರೆ ಜಾಗವನ್ನು ಕೊಟ್ಟಿದ್ದು. ಅಂದರೆ ಇಂಥ ಒಂದು ಒಳ್ಳೆಯ ಪರಂಪರೆ ಏನಿದೆ ನಮ್ಮ ಜೊತೆಗಿದೆ. ನಾವೆಲ್ಲರೂ ಕೂಡ ಕೋಟೆ ತಾಲೂಕಿನ ಮಹಿಳಾ ಘಟಕವನ್ನು ಪ್ರಾರಂಭ ಮಾಡಿ ಕನ್ನಡ ಜಾನಪದ ಪರಿಷತ್ತಿನಿಂದ ಆಗ್ತಾ ಇರ್ತಾರೆ. ಅದರ ಒಂದು ನಂತರದಲ್ಲಿ ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. 4-5 ಕಾರ್ಯಕ್ರಮಗಳು ಈಗಾಗಲೇ ಆಗಿದ್ದಾವೆ. ಅವರ ಜೊತೆಗೆ ನೀವೆಲ್ಲರೂ ಕೂಡ ಸಹೃದಯರಾಗಿ ನಮ್ಮ ಜೊತೆಗೆ ಇಷ್ಟೊತ್ತು ಇದ್ದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್.